ನಮ್ಮ ಈ ಒಂದು ಸಂಘದ ಗ್ರಾಮಾಂತರ ಸಂಘದ ಪ್ರಧಾನ ಕಾರ್ಯದರ್ಶಿಯಾಗಿರ್ತಕ್ಕಂಥ ವಿಶ್ವನಾಥಾಚಾರ್ಯವರೇ ಮತ್ತು ಈ ಒಂದು ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಶ್ರೀನಿವಾಸಾಚಾರ್ಯವರು, ಅವ್ರದ್ದು ಈ ಒಂದು ಕಾರ್ಯಕ್ರಮಕ್ಕೆ ಅಪಾರವಾದಂಥ ಸೇವೆ ಇದೆ. ಅವರು ನಮ್ಮ ಸಮಾಜದ ಬಗ್ಗೆ ತುಂಬ ಆಸಕ್ತಿ. ಅವರು ಇರೋದು ಬೆಂಗಳೂರಲ್ಲಿ. ಪ್ರತಿ ವರ್ಷವೂ ನಮ್ಮ ಒಂದು ಜಯಂತಿ ನಡೆಯುವಾಗ ಬೆಂಗಳೂರಿಂದ ಬಂದು ಉತ್ನೂರು ಪಂಚಾಯಿತಿಯಿಂದ ಪಲ್ಲಕ್ಕಿಯನ್ನು ಮಾಡ್ಕೊಂಡು ಬರ್ತಾರೆ. ಅಂತ ನಮ್ಮ ಸಮುದಾಯದ ಒಳ್ಳೆಯ ವ್ಯಕ್ತಿಗಳು ಅವರು ವೇದಿಕೆ ಮೇಲೆ ಆಸೀನರಾಗಿದ್ದಾರೆ. ಮತ್ತು ಎಲ್ ನಾರಾಯಣಾಚಾರ್ಯವರೇ, ಶ್ರೀನಿವಾಸಾಚಾರ್ಯವರೇ, ಎಲ್ಲ ನಮ್ಮ ಸಂಘದ ಪದಾಧಿಕಾರಿಗಳೇ, ನಮ್ಮ ಎಲ್ಲ ಕುಲಬಾಂಧವರೇ, ಪ್ರೀತಿಯ ವಿದ್ಯಾರ್ಥಿನಿಯರೇ, ಪ್ರಪಂಚ ಅಂತಕ್ಕಂಥ ಒಂದು ಭೂಗೋಳ, ಈ ಭೂಮಿಯಲ್ಲಿ ಮಾನವ ಜೀವಿ ಜೊತೆಗೆ ಸಾವಿರಾರು ಜೀವಿಗಳನ್ನು ಒಳಗೊಂಡಿರ್ತಕ್ಕಂಥ ಈ ಭೂಮಿ, ಪ್ರಕೃತಿಯನ್ನು ಎತ್ತಿ ತೋರಿಸ್ತಕ್ಕಂಥ ವಿಧವಾದಂಥ ಗಿಡ ಮರಗಳನ್ನು ಹೊಂದಿರತಕ್ಕಂಥ ಈ ಭೂಮಿ, ಅನೇಕ ಬೆಟ್ಟ ಗುಟ್ಟ ಪರ್ವತಗಳನ್ನು ಹೊಂದಿರತಕ್ಕಂಥ ಈ ಭೂಮಿ, ಅನೇಕ ರೀತಿಯ ನದಿ, ಸಾಗರ, ಸರೋವರ, ಸಮುದ್ರಗಳನ್ನು ಒಳಗೊಂಡಿರ್ತಕ್ಕಂಥ ಈ ಭೂಮಿ, ಒಟ್ಟಾರೆ ಪ್ರಕೃತಿಯ ಎಲ್ಲವನ್ನ ಹೊಂದಿರತಕ್ಕಂಥ ಈ ಭೂಮಿಯನ್ನ ನಾವು ಸಮಾಜ ಅಂತ ಕರೀತೀವಿ. ಈ ಸಮಾಜದಲ್ಲಿ ಯಾವುದು ಯಾರಿಗೂ ಶಾಶ್ವತವಲ್ಲ. ನಾವು ಮಾಡಿರ್ತಕ್ಕಂಥ ಒಂದು ಸಾಧನೆ, ನಾವು ಮಾಡಿರ್ತಕ್ಕಂಥ ಒಂದು ಕಾರ್ಯ, ಅವು ಸಮಾಜದಲ್ಲಿ ಶಾಶ್ವತವಾಗಿ ಉಳಿಯೋದು. ಒಂದು ಸಿರಿತನ ಶಾಶ್ವತವಲ್ಲ, ಬಡತನನೂ ಶಾಶ್ವತವಲ್ಲ. ಒಟ್ಟಾರೆ ವಿದ್ಯಾರ್ಥಿ ಜೀವನದಲ್ಲಿ ನೀವು ಕಲ್ತಿರ್ತಕ್ಕಂಥ ಒಂದು ಸಂಸ್ಕಾರದ ಗುಣ, ನೀವು ಮಾಡಿರ್ತಕ್ಕಂಥ ಒಂದು ಸಾಧನೆ ಸಮಾಜದಲ್ಲಿ ಶಾಶ್ವತವಾಗಿ ಉಳಿತಕ್ಕಂಥದ್ದು. ಹಾಗಾಗಿ ಹುಟ್ಟು ಉಚಿತ, ಸಾವು ಖಚಿತ. ಹುಟ್ಟುವಾಗ ನಾವು ಯಾವ ಸಮುದಾಯದಲ್ಲಿ ಹುಡ್ತೀವಿ, ಯಾವ ಮತದಲ್ಲಿ ಹುಡ್ತೀವಿ, ಯಾವ ಪಂಗಡದಲ್ಲಿ ಹುಡ್ತೀವಿ ಅಂತ ನಮಗೆ ಗೊತ್ತಿಲ್ಲ. ಹುಟ್ಟುವಾಗ ನಾವು ಯಾರಿಗೂ ಕಾಸು ಕೊಡೋಂಗಿಲ್ಲ, ಯಾರನ್ನೂ ಕೇಳುವುದೂ ಇಲ್ಲ. ಆದರೆ ಹುಟ್ಟಿದ ಮನುಷ್ಯ ಸಾಯಲೇಬೇಕು. ಆ ಒಂದು ಸಾವು ಆ ಮನುಷ್ಯನಿಗೆ ಯಾವಾಗ ಬರುತ್ತೆ, ಯಾವ ಟೈಮಲ್ಲಿ ಬರುತ್ತೆ, ಯಾವತ್ತು ಬರುತ್ತೆ ಅನ್ನೋದು ವಿಸ್ಮಯಕಾರಿ ಒಂದು ಸಂಗತಿ. ಆದರೆ ಹುಟ್ಟು ಮತ್ತು ಸಾವಿನ ನಡುವಿನ ಅಂತರದ ಜೀವನ, ಈ ಮಾನವನ ಜೀವನ ಬಹಳ ಶ್ರೇಷ್ಠವಾದಂಥ ಜೀವನ, ಬಹಳ ಪ್ರಮುಖವಾದಂಥ ಜೀವನ. ಆ ನಡುವಿನ ಅಂತರದ ಜೀವನದಲ್ಲಿ ನಾವು ಏನನ್ನ ಸಾಧನೆ ಮಾಡಿದ್ದೀವಿ, ಏನನ್ನ ಕಾರ್ಯಗತ ಮಾಡಿದ್ದೀವಿ ಅನ್ನೋದೇ ಈ ಸಮಾಜದಲ್ಲಿ ಶಾಶ್ವತವಾಗಿ ಉಳಿತಕ್ಕಂಥದ್ದು. ಪ್ರೀತಿಯ ವಿದ್ಯಾರ್ಥಿಗಳೇ, ಸಮಾಜದ ಮಾನವರನ್ನ 3 ಗುಂಪುಗಳನ್ನಾಗಿ ವಿಂಗಡಿಸಬಹುದು. ಒಂದು ಅಲ್ಪ ಮಾನವ, ಎರಡನೆಯದು ಮಧ್ಯಮದ ವರ್ಗದ ಮಾನವ, ಮೂರನೆಯದು ವಿಶ್ವ ಮಾನವ. ಪ್ರತಿಯೊಬ್ಬ ಮಾನವನು ಹುಟ್ಟುವಾಗ ವಿಶ್ವ ಮಾನವನಾಗಿ ಹುಟ್ಟುತ್ತಾನೆ. ಆ ಹುಟ್ಟಿದಂಥ ಮಗುವು ಪ್ರಪಂಚದ ಜ್ಞಾನವನ್ನ ಇಲ್ಲದೇ ಇರತಕ್ಕಂಥ ಮಗು, ನಿಷ್ಕಲಮಲವಾಗಿರ್ತಂಥ ಮನಸ್ಸು, ಯಾವುದನ್ನ ಮಾಡಬೇಕು ಯಾವುದನ್ನ ಮಾಡಬಾರದು ಅನ್ನೋದನ್ನು ಅರಿಯದೇ ಇರತಕ್ಕಂಥ ಮಗುವನ್ನ ನಾವು ದೇವರಿಗೆ ಹೋಲಿಕೆ ಮಾಡ್ತೀವಿ. ಅಂತ ಮಗುವು ಬೆಳೀತಾ ಬೆಳೀತಾ ಅಲ್ಪಮಾನವನಾಗುತ್ತೆ. ಆ ಮಗು ಅಲ್ಪಮಾನವನಾಗಲು ಕಾರಣ ಏನಪ್ಪಾ ಅಂತಂದ್ರೆ, ಆ ಮಗು ಜನಿಸಿರ್ತಕ್ಕಂಥ ಒಂದು ಕುಟುಂಬ, ಆ ಸುತ್ತಲೂ ಇರತಕ್ಕಂಥ ಒಂದು ಪರಿಸರ, ಅಲ್ಲಿನ ಒಂದು ಸನ್ನಿವೇಶ, ಅಲ್ಲಿನ ಒಂದು ಜನರ ನಡವಳಿಕೆ, ಅದನ್ನು ಅರಿತು ತನ್ನ ನಿತ್ಯ ಜೀವನದಲ್ಲಿ ಅದನ್ನ ಬಳಸ್ಕೊಳ್ಳುತ್ತೆ. ಅಲ್ಪಮಾನವನಾದಂಥ ಗುಣಗಳು ಯಾವುವು ಅಂತಂದ್ರೆ, ಕೆಟ್ಟವರ ಸಹವಾಸವನ್ನ ಮಾಡಿದಂಥವನ್ನ ಅಲ್ಪಮಾನವ ಅಂತೀವಿ. ಕೆಟ್ಟ ಚಟಗಳನ್ನ ಕಲಿತಿರುವವನನ್ನ,
ಸ್ವಾರ್ಥ ಮನೋಭಾವವನ್ನು ಬೆಳೆಸ್ಕೊಂಡಿರ್ತಕ್ಕಂಥವನನ್ನು, ಪ್ರಪಂಚದಲ್ಲಿ ಜನರಿಗೆ ಜಗಳವನ್ನು ಉಂಟು ಮಾಡ್ತಕ್ಕಂಥವನನ್ನು, ಪಾಪ ಪುಣ್ಯ ಅನ್ನೋದು ಅರಿವಿಲ್ಲದೆ ಇರತಕ್ಕಂಥವನನ್ನು, ಜನರನ್ನು ಒಬ್ಬ ಕ್ರೂರಿ ಪ್ರಾಣಿಯಂತೆ ಕಾಣ್ತಕ್ಕಂಥವರನ್ನು ಅಲ್ಪಮಾನವ ಅಂತೀವಿ. ಅಂಥ ಅಲ್ಪಮಾನವನನ್ನು ನಾವು ಮತ್ತೆ ವಿಶ್ವಮಾನವನನ್ನಾಗಿ ಮಾಡಬಹುದು. ಅದು ನಮ್ಮ ಕೈಯಲ್ಲಿದೆ. ಅವನು ಜನಿಸಿರ್ತಕ್ಕಂಥ ಒಂದು ಸನ್ನಿವೇಶ, ಆ ಒಂದು ಸಂದರ್ಭವನ್ನು ಅರಿತು ಆ ಒಂದು ಪ್ರದೇಶದಿಂದ ನಾವು ದೂರ ತಂದು ಆ ಒಬ್ಬ ಮಾನವನಿಗೆ ಸಂಸ್ಕಾರವುಳ್ಳ ಒಂದು ವಿದ್ಯಾಭ್ಯಾಸವನ್ನು ಕೊಟ್ಟಾಗ ಆತ ಮಧ್ಯಮ ವರ್ಗದ ಮಾನವನಾಗಬಹುದು, ಇಲ್ಲ ವಿಶ್ವಮಾನವನೂ ಆಗಬಹುದು. ಹಾಗೆ ಮಧ್ಯಮ ವರ್ಗದ ಮಾನವ ಅಂತಂದ್ರೆ ಯಾರಿಗೂ ಕೇಡನ್ನು ಬಯಸುವುದೂ ಇಲ್ಲ, ಯಾರಿಗೂ ಒಳ್ಳೆಯದನ್ನು ಮಾಡುವುದೂ ಇಲ್ಲ. ತನ್ನ ಕಣ್ಣೆದುರಿಗೆ ಯಾವುದೋ ಒಂದು ಕೆಟ್ಟ ವಿಚಾರ ಹವ್ಯಾಸಗಳು ನಡೀತಾ ಇದ್ರೂ ನೋಡ್ದಂಗೆ ಹೊರಟೋಗೋದು. ನನ್ನ ಹತ್ರ ಇದೆ ಅಂತ ಬೇರೆ ಯಾರಿಗೂ ಕೊಡುವುದೂ ಇಲ್ಲ, ಇಲ್ಲ ಅಂತ ಯಾರ ಹತ್ರ ಈಸ್ಕೊಳ್ಳೋದೂ ಇಲ್ಲ. ತಾನಾಯಿತು, ತನ್ನ ಕುಟುಂಬ ಆಯಿತು, ತನ್ನ ಸಂಸಾರ ಆಯಿತು. ಇಂಥ ಮಾನವರು ಸಹ ನಮ್ಮ ಸಮಾಜದಲ್ಲಿದ್ದಾರೆ. ಅವರನ್ನ ಮಧ್ಯಮದ ವರ್ಗದ ಮಾನವ ಅಂತ ಕರೀತೀವಿ. ಮೂರನೆಯದು ವಿಶ್ವಮಾನವ. ಈ ವಿಶ್ವಮಾನವ ಅಂತಕ್ಕಂಥವನು ಹುಟ್ಟುವಾಗಲೇ ಆತನ ಒಂದು ಮನಸ್ಸಲ್ಲಿ ಕಾಯ ವಾಚ ಹುಟ್ಟು ಬಂದಿರುತ್ತೆ. ನಾನು ಏನೋ ಒಂದು ಸಾಧನೆ ಮಾಡಲೇಬೇಕು, ನಾನು ಮಾಡಿರ್ತಕ್ಕಂಥ ಒಂದು ಸಾಧನೆ ಕಾರ್ಯರೂಪಕ್ಕೆ ಬರಬೇಕು, ಕಾರ್ಯರೂಪಕ್ಕೆ ಬಂದಿರತಕ್ಕಂಥ ಈ ಸಾಧನೆ ಕಾರ್ಯಗತವಾಗಬೇಕು, ಕಾರ್ಯಗತ ಆಗಿರ್ತಕ್ಕಂಥ ಈ ಒಂದು ವಿಚಾರ ಸಮಾಜದಲ್ಲಿ ಶಾಶ್ವತವಾಗಿ ಉಳಿಯಬೇಕು. ಅಂತ ಮಾನವರನ್ನ ನಾವು ವಿಶ್ವಮಾನವ ಅಂತೀವಿ. ಉದಾಹರಣೆಗೆ ನಮ್ಮ ಸಮುದಾಯದ ಶ್ರೀಮದ್ ವಿರಾಟ್ ಪೋತಲೂರು ವೀರ ಬ್ರಹ್ಮೇಂದ್ರ ಸ್ವಾಮಿಯವರು ವಿಶ್ವಕ್ಕೆ ಮಾನವರು. ಸುಮಾರು 800 ವರ್ಷಗಳಲ್ಲಿ ಅವರು ಬರೆದಿರ್ತಕ್ಕಂಥ ಒಂದು ಕಾಲಜ್ಞಾನ, ಅವರು ನುಡಿದಿರ್ತಕ್ಕಂಥ ಒಂದು ತತ್ವಗಳು 100ಕ್ಕೆ 100 ನಡೆದು ಹೋಗಿರ್ತಕ್ಕಂಥ ಒಂದು ಈ ಸಮಾಜ. ಅವರನ್ನು ಒಬ್ಬ ವಿಶ್ವಮಾನವ ಅಂತೀವಿ. ಹಾಗೆ ನಮ್ಮ ಅಮರಶಿಲ್ಪಿ ಜಕಣಾಚಾರಿ ಅವರ ಸಾಧನೆ, ಅವರ ಶಿಲ್ಪಕಲೆಯ ಒಂದು ಮಹತ್ವ ಇಡೀ ಪ್ರಪಂಚವೇ ತಿರುಗಿ ನೋಡಿದಂತ ಮಾಡಿದಂಥ ವ್ಯಕ್ತಿ, ಅವರನ್ನ ನಾವು ವಿಶ್ವಮಾನವ ಅಂತೀವಿ. ಹಾಗೆ ನಮ್ಮ ಭಾರತ ದೇಶದ ಸಂವಿಧಾನವನ್ನು ಬರೆದಿರ್ತಕ್ಕಂಥ ಅಂಬೇಡ್ಕರ್ ಅವರನ್ನ ವಿಶ್ವಮಾನವ ಅಂತೀವಿ. ನಮ್ಮ ದೇಶಕ್ಕಾಗಿ ಹೋರಾಟ ಮಾಡಿರ್ತಕ್ಕಂಥ ಅನೇಕ ಮಹನೀಯರನ್ನ ವಿಶ್ವಮಾನವ ಅಂತೀವಿ. ಪ್ರೀತಿಯ ವಿದ್ಯಾರ್ಥಿಗಳೇ, ಈ ವಿದ್ಯಾರ್ಥಿ ಜೀವನದಲ್ಲಿ ನೀವು ಏನನ್ನು ಬೇಕಾದರೂ ಸಾಧನೆ ಮಾಡ್ಬೋದು, ಏನನ್ನು ಬೇಕಾದರೂ ಜಯಿಸಬಹುದು. ಅಂತ ಶಕ್ತಿ ನಿಮ್ಮಲ್ಲಿ ಅಡಕವಾಗಿದೆ. ಈ ಒಂದು ವಿದ್ಯಾರ್ಥಿ ಜೀವನದಲ್ಲಿ ನಿಮ್ಮ ಆಸ್ತಿ ಒಳ್ಳೆಯ ಗುಣ, ನಿಮ್ಮ ಆಸ್ತಿ ಒಳ್ಳೆಯ ನಡತೆ, ನಿಮ್ಮ ಆಸ್ತಿ ಒಳ್ಳೆಯರ ಸಹವಾಸ, ನಿಮ್ಮ ಆಸ್ತಿ ಒಳ್ಳೆಯರ ಬಂಧು ಬಳಗ, ನಿಮ್ಮ ಆಸ್ತಿ. ಇವೆಲ್ಲವನ್ನ ಪಡೆಯಬೇಕು ಅಂದರೆ ನೀವು ಉತ್ತಮವಾದಂಥ ಒಂದು ಶಿಕ್ಷಣವನ್ನು ಪಡೆಯಬೇಕು. ಆದ್ದರಿಂದ ನೀವು ನಿಮ್ಮ ಜನ್ಮ ಕೊಟ್ಟಂಥ ತಂದೆ ತಾಯಿಯ, ನಿಮಗೆ ವಿದ್ಯಾಭ್ಯಾಸವನ್ನು ಕೊಟ್ಟಿದ್ದ ಗುರು ಹಿರಿಯರ, ಅನೇಕ ಮಹನೀಯರ ಕೆಲವು ಆದರ್ಶಗಳನ್ನು ನಿಮ್ಮ ಜೀವನದಲ್ಲಿ ಪಾಲಿಸಿಕೊಂಡು ಉತ್ತಮವಾಗಿ ನಮ್ಮ ಸಮಾಜಕ್ಕೆ ಹಿತಕರವಾಗಿರ್ತಕ್ಕಂಥ ಒಂದು ಶಾಶ್ವತವಾಗಿರ್ತಕ್ಕಂಥ ಒಂದು ಕೆಲಸ ಕಾರ್ಯಗಳನ್ನ ಮಾಡ್ತಕ್ಕಂಥ ಒಂದು ಶಕ್ತಿ ಸಾಮರ್ಥ್ಯ ಆ ಭಗವಂತ ನಿಮಗೆ ದಯಪಾಲಿಸಿರಿ. ಈ ಕಾರ್ಯಕ್ರಮಕ್ಕೆ ಆಗಮಿಸಿದಂಥ ಎಲ್ಲರಿಗೂ ಮತ್ತೊಮ್ಮೆ ನಮಸ್ಕರಿಸುತ್ತಾ, ಮುಂದಿನ ವರ್ಷ ಇದೇ ಒಂದು ಕಾರ್ಯಕ್ರಮವನ್ನು ಮತ್ತಷ್ಟು ಅದ್ಭುತವಾಗಿ ಹೆಚ್ಚಾಗಿ ನಡೆಸ್ತಕ್ಕಂಥ ಒಂದು ಶಕ್ತಿ ಸಾಮರ್ಥ್ಯ ಆ ಮಹಾತಾಯಿ ನಮಗೆ ದಯಪಾಲಿಸಲಿ ಅಂತ ದೇವರಲ್ಲಿ ಬೇಡಿಕೊಳ್ಳುತ್ತಾ, ಈ ಸಂದರ್ಭದಲ್ಲಿ 4 ಮಾತುಗಳನ್ನು ಆಡಲು ಅವಕಾಶ ಮಾಡಿಕೊಟ್ಟಂತ ವೇದಿಕೆ ಮೇಲೆ ಆಸೀನರಾಗಿದ್ದಂಥ ಎಲ್ಲ ಗಣ್ಯರಿಗೂ ವಂದನೆಗಳು. ಜೈ ವಿಶ್ವಕರ್ಮ.